ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಾಸ್ಟ್ ಎಪಿಸೋಡ್ನಲ್ಲಿ ಪರಾಶರ ಮುನಿಗಳು ಹಾಗೂ ಮತ್ಸ್ಯಗಂಧಿ ಸಂಧಿಸಿದ ಆ ಕ್ಷಣದಲ್ಲಿ ವಿಧಿ ತನ್ನ ಕೆಲಸವನ್ನು ಮಾಡಿ ಮುಗಿಸಿತ್ತು. ಸಾವಿರಾರು ವರ್ಷಗಳ ಋಷಿ ಮುನಿಗಳ ತಪಸ್ಸು ಫಲಿಸುವ ಸಮಯ ಬಂದೊದಗಿತ್ತು. ಮತ್ಸ್ಯಗಂಧಿ ಮಹಾನ್ ಮೇಧಾವಿಯ ತಾಯಿಯಾಗೋ ಭಾಗ್ಯವನ್ನು ಸ್ವೀಕರಿಸ್ತಾಳೆ. ಪರಾಶರ ಮುನಿಗಳು ಗರ್ಭದ ವರವನ್ನಿತ್ತು 106 ಅಡಿ ಆಳದ ನದಿಯಲ್ಲಿ ನಡೆದುಕೊಂಡೇ ದಡ ಸೇರಿಬಿಡ್ತಾರೆ. ಆದರೆ ಮತ್ತೆಂದೂ ಅವರಿಬ್ಬರು ಮುಖಾಮುಖಿಯಾಗಲಿಲ್ಲ. ಮುಂದೊಮ್ಮೆ ಅವರಿಬ್ಬರ ಭೇಟಿಯಾಗತ್ತೆ. ಅದು ಪರಾಶರರ ದಿವ್ಯಾಜ್ಞದಲ್ಲಿ ಜನಿಸಿದ್ದ ಬಾಲಕ ವ್ಯಾಸನಿಗೆ ಗುರುಬೋಧನೆ ಕೂಡ ಮಾಡಲಾಗತ್ತೆ. ಹಾಗೆಯೇ ಕುಂಡಲಿನಿ ದೀಕ್ಷೆಯನ್ನು ಮೊಟ್ಟ ಮೊದಲಿಗೆ ವ್ಯಾಸರಿಗೆ ನೀಡ್ತಾರೆ ಪರಾಶರರು. ಮುಂದೆ ಕುಂಡಲಿನಿ ಶಕ್ತಿಯು ವೇದ ವ್ಯಾಸರಲ್ಲಿ ಅನಭಿಷಕ್ತಳಾಗಿ ದೇಹದಿಂದ ಪುಟಿದೇಳ್ತಾಳೆ ಆ ಜಗನ್ಮಾತೆ. ಹೇಗಿತ್ತು ಆ ಪ್ರಸಂಗ, ಹೇಗಿತ್ತು ವೇದವ್ಯಾಸರ ಆ ನಿಷ್ಕಲ್ಮಶ ತಯಾರಿ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ದಕ್ಷನ ಯಜ್ಞ, ಪರಮದೇವಿಯ ಪ್ರಕಟಣೆ, ಅಗಸ್ತ್ಯರ ತಪಸ್ಸು ಮತ್ತು ಶಿವನ ಆದೇಶದಂತೆ ವಿದ್ಯೆಯನ್ನು ಹಸ್ತಾಂತರಿಸುವುದರ ಬಗ್ಗೆ ವೃದ್ಧ ಪರಾಶರ ಹೇಳ್ತಿದ್ದಂತೆ ಕೇವಲ 7 ವರ್ಷದ ವ್ಯಾಸನು ತೀವ್ರ ಗಮನವಿಟ್ಟು ಕೇಳ್ತಿರ್ತಾನೆ. ನಂತರ ಪರಾಶರರು ಸುತ್ತಲೂ ಒಮ್ಮೆ ಜಾಗರೂಕವಾಗಿ ನೋಡ್ತಾರೆ ಮತ್ತು ಮತ್ಸ್ಯಗಂಧಿಯಲ್ಲಿ ವ್ಯಾಸನನ್ನು ಸೇರಿಸಿದಂತೆ ಗುಪ್ತ ಮುದ್ರೆಯಲ್ಲಿ ಒಂದು ಮಂಚಿನ ಪರದೆಯನ್ನು ರೂಪಿಸ್ತಾರೆ. ಹಕ್ಕಿಗಳು ಚಿಲಿಪಿಲಿಗುಟ್ಟುವುದನ್ನು ನಿಲ್ಲಿಸ್ತವೆ, ದೂರದ ಪ್ರದೇಶಕ್ಕೆ ಹಾರಿ ಹೋಗ್ತವೆ, ಜಿಂಕೆಗಳು ಓಡಿ ಹೋಗ್ತವೆ, ಕೀಟಗಳು ಗುಯಿಂಗುಡುವುದನ್ನು ನಿಲ್ಲಿಸ್ತವೆ. ಬಹುತೇಕ ಚಿಕ್ಕ ಜೀವಿಗಳು ಮಾಯವಾಗುವಷ್ಟು ಮಟ್ಟದಲ್ಲಿ ತಾಪಮಾನ ಕುಸಿಯುತ್ತೆ. ಯಾರೂ ಇದನ್ನು ಕೇಳಬಾರದು ಅಂತ ಪರಾಶರರು ಹೇಳ್ತಾರೆ. ಅವರು ದೇವಿಯ ಕುಂಡಲಿನಿ ಅಂಶವನ್ನು ಸೇರಿದಂತೆ ವಿದ್ಯೆಯನ್ನು ಸಂಪೂರ್ಣವಾಗಿ ಎಳೆಯನಾದರೂ ಬಹಳ ಬುದ್ಧಿವಂತನಾದ ವ್ಯಾಸನಿಗೆ ತಿಳಿಸ್ತಾರೆ. ನೀನು ದೇವಿ ಸಾಧನೆಯನ್ನು ಪೂರ್ಣಗೊಳಿಸಬೇಕು. ಅವಳ ಕೃಪೆಯಿಂದ ನೀನು ಈ ಗ್ರಹದ ಮನುಕುಲದ ಪ್ರಯೋಜನಕ್ಕಾಗಿ ಅತ್ಯಂತ ನಿಗೂಢ ಜ್ಞಾನವನ್ನು ಬರೆಯುವೆ. ಅವಳನ್ನು ವಾಗವಾದಿನಿ ಅಂದರೆ ವಾಕ್ಶಕ್ತಿ ಎನ್ನಲಾಗುತ್ತೆ. ಅವಳು ನಿನ್ನ ಮೂಲಕ ಮಾತನಾಡ್ತಾಳೆ. ನೀನು 4ನೆಯ ವೇದವನ್ನು ಸೃಷ್ಟಿಸುವೆ. ಅದರಲ್ಲಿ ಆಕೆಯ ಆರಾಧನೆಯೂ ಇರುತ್ತೆ. ಏಕಾಗ್ರತೆ, ಭಕ್ತಿ, ಶ್ರದ್ಧೆ ಮತ್ತು ಸಹನೆಯಿಂದ ನೀನು ಅವಳನ್ನು ಆಹ್ವಾನಿಸುವೆ. ಎಲ್ಲವೂ ಸಾಧ್ಯವಾಗುತ್ತೆ ಎನ್ನುತ್ತಾರೆ ಪರಾಶರರು. ವ್ಯಾಸನು ಸಾಷ್ಟಾಂಗ ನಮಸ್ಕಾರವನ್ನು ತನ್ನ ತಂದೆಗೆ ಮಾಡ್ತಾರೆ ಮತ್ತು ದೇವಿ ಸಾಧನೆಯನ್ನು ಸಂಪೂರ್ಣಗೊಳಿಸುವ ಶಪಥವನ್ನು ಕೈಗೊಳ್ತಾರೆ. ತಂದೆಯೇ, ನನ್ನ ಜೀವನದ ಏಕೈಕ ಗುರಿ ಎಂದರೆ ನಿಮ್ಮ ಮಾತುಗಳನ್ನು ಗೌರವಿಸಿ ಪೂರೈಸುವುದು. ಮಗನೇ, ಲೋಕಗಳು ಅನಂತವಾಗಿ ನಿನ್ನ ಮಹಿಮೆಗಳನ್ನು ಕೊಂಡಾಡ್ತವೆ. ನೀನು ವೇದವ್ಯಾಸನೆಂಬ ಹೆಸರನ್ನು ಪಡೆಯುವೆ ಎಂದು ಪರಾಶರರು ಆಶೀರ್ವಾದವನ್ನು ಮಾಡ್ತಾರೆ. ತಂದೆಯೇ, ಎಲ್ಲ ಮಹಿಮೆಗಳು ನಿನಗೆ, ಎಲ್ಲ ಮಹಿಮೆಗಳು ದೇವಿಗೆ ಅಂತ ಸಂತೋಷದಿಂದ ಹೇಳ್ತಾರೆ ವ್ಯಾಸರು. ಪರಾಶರ ತಮ್ಮ ಮಗನ ಹಣೆಯನ್ನು ಸ್ಪರ್ಶಿಸಿ ಅವನಿಗೆ ಹೀಗೆ ಹೇಳ್ತಾರೆ: ಈ ಲೋಕದಲ್ಲೇ ಕುಂಡಲಿನಿ ಸಾಧನೆಯ ದೀಕ್ಷೆಯನ್ನು ಪಡೆದ ಮೊದಲಿಗನು ನೀನೆ ಮಗು ಅಂತ. ವೇದವ್ಯಾಸನು 12 ವರ್ಷಗಳ ಕಾಲ ಮಾತೃ ಸ್ವರೂಪಿ ದೈವದ ಆಕಾರ ಅಂಶದ ಕುರಿತು ಧ್ಯಾನ ಮಾಡ್ತಾರೆ ಮತ್ತು ಕುಂಡಲಿನಿ ಸ್ವರೂಪದಲ್ಲಿ ತನ್ನ ಅಡಕ ಶಕ್ತಿಯಾಗಿ ಮುಂದಿನ 12 ವರ್ಷಗಳ ಕಾಲ ಅವಳನ್ನು ಆರಾಧಿಸ್ತಾರೆ. ಅವನ ಭಕ್ತಿ ಭಾವಕ್ಕೆ ಮೆಚ್ಚಿ ಅವನೊಳಗಿಂದ ಜಗನ್ಮಾತೆ ಗಂಟುಗಳನ್ನು ಬಿಡಿಸಿಕೊಂಡು ಚಕ್ರಗಳನ್ನು ಸೀಳೆ ಹೊರಬರುತ್ತಿದ್ದಂತೆ ವ್ಯಾಸನು ಜ್ಯೋತಿ ಮತ್ತು ಜ್ಞಾನದಿಂದ ತುಂಬಿಬಿಡ್ತಾನೆ. ಅವಳ ಅಪಾರ ಶಕ್ತಿಯಿಂದ ಅನಿರ್ಬಂಧಿತ ಸ್ವರೂಪ ಮತ್ತು ದೈವತ್ವದಿಂದ ಅವನು ಮನುಕುಲಕ್ಕೆ ತಿಳಿದ ಮಹಾಗ್ರಂಥಗಳನ್ನು ಬರೆಯಲು ಆರಂಭಿಸ್ತಾನೆ. ಅಥರ್ವ ವೇದವೆಂಬ 4ನೆಯ ವೇದವನ್ನು ಸೃಷ್ಟಿಸಿ ಅವನು ತಂತ್ರವನ್ನು ವ್ಯಾಖ್ಯಾಯಿಸಿ ಅದರ ಸೂಕ್ತಿಗಳಲ್ಲಿ ದೇವಿ ಆರಾಧನೆಯನ್ನು ಸೇರಿಸ್ತಾನೆ. ಶಕ್ತಿ ಮತ್ತು ಜ್ಞಾನದಿಂದ ಇನ್ನೂ ತುಂಬಿದ್ದ ಅವನು ಬ್ರಹ್ಮ ಪುರಾಣವನ್ನು ರಚಿಸ್ತಾನೆ. ಇದರಲ್ಲಿ ಲಲಿತಾ ಸಹಸ್ರನಾಮದ ಮೊದಲ ಗ್ರಾಂಥಿಕ ಸಾಕ್ಷಿ ನಮಗೆ ಸಿಗುತ್ತೆ. ದೇವಿಯು ಇನ್ನೂ ಅವನಲ್ಲಿ ಕಾರ್ಯಗತಲಾಗಿದ್ಲು. ಯಾವುದೂ ಆ ಮಹಾನ್ ವ್ಯಾಸನನ್ನು ನಿಲ್ಲಿಸಲಾಗಲಿಲ್ಲ. ಇಹದಿಂದ ಪರದವರೆಗೂ, ಜ್ಯೋತಿಷ್ಯದಿಂದ ಗೋಪಾಲನೆವರೆಗೂ ಒಂದಾದರೊಂದರಂತೆ ಅವನು ಜ್ಞಾನದ ಪ್ರತಿಯೊಂದು ಅಂಶವನ್ನು ಒಳಗೊಂಡ 18 ಪುರಾಣಗಳನ್ನು ಬರೀತಾರೆ. ಆದರೆ ದೇವಿಯನ್ನು ಮಾತ್ರ ಬರೆದಿರಲಿಲ್ಲ. ಕಾಲಕ್ರಮೇಣ ಅವನು ಎಲ್ಲ ಕಾಲದ ಅತ್ಯಂತ ಮಹಾಗ್ರಂಥವಾದ ಮಹಾಭಾರತವನ್ನು ರಚಿಸ್ತಾನೆ.
ಅವನ ಪರಮಜ್ಞಾನದ ಕವಿ ಚಿಲುಮೆಯು ಎಷ್ಟು ಭರದಿಂದ ಉಕ್ಕಿ ಹರಿಯುತ್ತಿತ್ತೆಂದರೆ ವ್ಯಾಸನಿಗೆ ಅದರ ವೇಗಕ್ಕೆ ಹೊಂದಲಾಗಲಿಲ್ಲ. ಯಾರೇ ಬರೆಯಲು ಆರಂಭಿಸಿದರೂ ಅವರಿಗೆ ಬೇಗ ಸುಸ್ತಾಗ್ತಿತ್ತು. ಆದ್ದರಿಂದ ಅವನು ಶಿವನ ಮಗನಾದ ಗಣೇಶನಿಗೆ ಮಹಾಭಾರತವನ್ನು ಬರೆಯಲು ಆಹ್ವಾನಿಸ್ತಾನೆ. ಮಳೆಗಾಲದಲ್ಲಿ ಸಾವಿರಾರು ಜಲಪಾತಗಳು ಹಿಮಾಲಯ ಪರ್ವತದಿಂದ ಇಳಿದು ಹರಿಯುವಂತೆ ಸೃಜನಶೀಲತೆ ಮತ್ತು ಜ್ಞಾನದ ಅಸಂಖ್ಯಾತ ಹೊಳೆಗಳು ವ್ಯಾಸನ ಪರಮ ಪ್ರಜ್ಞೆಯಲ್ಲಿ ಉಕ್ಕಿದವು. ಇದು ಆಶ್ಚರ್ಯವೇನೂ ಅಲ್ಲ, ಏಕೆಂದರೆ ದೇವಿಯು ಜ್ಞಾನ ಸ್ವರೂಪದಲ್ಲಿ ಮತ್ತು ಕೃಪೆಯಿಂದ ಸಾಧಕನಲ್ಲಿ ಹರಿತಾಳೆ. ಯಾರಿಂದಲೂ ನಿಲ್ಲಿಸಲಾಗದ ವ್ಯಾಸನು ನಿರಂತರವಾಗಿ ಶಿವನು ಒಮ್ಮೆ ಪಾರ್ವತಿಗೆ ವರ್ಣಿಸಿದ ಅಮರ ಕಥೆಯನ್ನೇ ಭಗವತ್ ಪುರಾಣದಲ್ಲಿ ಬರೀತಾನೆ. ಸಾಕ್ಷಾತ್ ಜಗನ್ಮಾತೆ ಅವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಮಗು, ನಿನ್ನ ಕೆಲಸ ಪೂರ್ಣವಾಯಿತು. ಈ ಪುರಾಣವನ್ನು ನೀನು ಮಾತ್ರ ಬರೆದವನಾದೆ. ನನ್ನ ಧಾಮದಲ್ಲಿ ಅನಂತವಾಗಿ ವಿಶ್ರಮಿಸು, ಹೋಗು ಎನ್ನುತ್ತಾಳೆ ತಾಯಿ. ಹೀಗಾಗಿ ವ್ಯಾಸನಲ್ಲಿ ಪರಮದೇವಿ ಲೀನವಾಗಿ ಬಿಡ್ತಾಳೆ. ವ್ಯಾಸ ಮತ್ತೆಂದೂ ಕಾಣಿಸಲೇ ಇಲ್ಲ. ಕುಂಡಲಿನಿ ಸಾಧನೆಯಲ್ಲಿ ವ್ಯಾಸನೇ ಭೂಗ್ರಹದ ಮೊದಲ ನೈಜ ಸಾಧಕ. ಹೀಗಾಗಿ ನಮಗೆ ಲಲಿತಾ ಸಹಸ್ರನಾಮ ದೊರಕಿದೆ ಎಂಬುದು ನಮ್ಮ ಅತ್ಯಂತ ದೊಡ್ಡ ಅದೃಷ್ಟವೇ ಸರಿ. ಇದರಲ್ಲಿ ದೇವಿಯ ಕತ್ತಿನಲ್ಲಿ ಹೆಣೆಯಲ್ಪಟ್ಟ ಮುತ್ತುಗಳ ಹಾಗೆ ಸಂಪೂರ್ಣ ಚಕ್ರ ಸಾಧನೆಯನ್ನು ಹೆಣೆಯಲಾಗಿದೆ. ರಾಮಚರಿತ ಮಾನಸದಲ್ಲಿ ಬಹಳ ಸುಂದರವಾಗಿ ಗೋಸ್ವಾಮಿ ತುಳಸಿದಾಸರು ಹೀಗೆ ಹೇಳ್ತಾರೆ: ಜನಿ ಆಚರಜು ಕರುಮಾನ ಮಾಹಿ ಸುತ ತಪತೆ ದುರಲಭ ಕಚ್ಚುನಾಹಿ ತಪಬಲ ತೇ ಜಗ ಸೃಜಯಿ ವಿಧಾತ ತಪಬಲ ವಿಷ್ಣು ಭಾಯೆ ಪರಿತ್ರಾತ ತಪಬಲ ಸಂಭೋ ಕರಹಿ ಸಂಹಾರ ತಪತೆ ಅಗಮ ನಹಿ ಕಚ್ಚು ಸಂಸಾರ. ಅಂದರೆ ಆಶ್ಚರ್ಯ ಪಡದಿರು ಪ್ರಿಯ, ತಪಸ್ಸಿನಿಂದ ಏನೂ ಅಸಾಧ್ಯವಲ್ಲ. ತಪಸ್ಸಿನ ಮೂಲಕವೇ ಬ್ರಹ್ಮನು ಸೃಷ್ಟಿಸ್ತಾನೆ, ವಿಷ್ಣು ಸಂರಕ್ಷಿಸ್ತಾನೆ ಮತ್ತು ಶಿವ ನಾಶ ಮಾಡ್ತಾನೆ. ತಪಸ್ಸಿನಿಂದ 3 ಲೋಕಗಳಲ್ಲಿ ಸಾಧಿಸಲಾಗದಿರುವುದು ಏನೂ ಇಲ್ಲ. ಈ ಮಾತಿನಂತೆ ಕುಂಡಲಿನಿ ಜಾಗೃತವಾದರೆ ನೀವು ಯಾರೆಂದು ನೀವು ನಿಜಕ್ಕೂ ಅರಿತಾಗ ನೀವು ಅತಿ ಎತ್ತರದಲ್ಲಿರ್ತೀರಿ. ಯಾರೂ ದೊಡ್ಡವರಲ್ಲ, ಚಿಕ್ಕವರಲ್ಲ ಎಂಬುದನ್ನು ಅರಿತೀರಿ. ನೀವು ಆ ಪಥದಲ್ಲಿ ನಡೆಯಲು ಇಚ್ಛಿಸಿದರೆ ಕಲ್ಲುಗಳನ್ನು ಸೀಳಿಕೊಂಡು ಮುನ್ನುಗ್ಗುವ ನೀರಿನಂತೆ ನೀವು ಕೂಡ ಎಲ್ಲ ವಿಘ್ನಗಳನ್ನು ಮೀರುತ್ತೀರಿ. ಸೂರ್ಯನು ಏರುತ್ತಿದ್ದಂತೆ ನೀರ ಹನಿಗಳು ಮಾಯವಾಗುವಂತೆ ನಿಮ್ಮ ವಿಘ್ನಗಳು ಮಾಯವಾಗ್ತವೆ. ಇದೇ ಕುಂಡಲಿನಿ ಶಕ್ತಿ, ಅಂದರೆ ಜಗನ್ಮಾತೆ ದೇವಿ. ಇದಿಷ್ಟು ಕುಂಡಲಿನಿ ಶಕ್ತಿಯ ಬಗ್ಗೆ ಸಂಪೂರ್ಣವಾದ ಪೌರಾಣಿಕ ಮಾಹಿತಿ. ನಿಮಗಿಷ್ಟವಾಗಿದೆ ಅನ್ನೋದು ನನ್ನ ನಂಬಿಕೆ. ನಮಸ್ಕಾರ.